ಕರ್ನಾಟಕ ದಲಿತ ಸಂಘರ್ಷ ತಾಲೂಕು ಸಮಿತಿ ಸಹಯೋಗದೊಂದಿಗೆ ಕೊರಟಗೆರೆ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಠಾಣೆಯ ತಾಲೂಕು ಕಚೇರಿ ಮುಂಭಾಗದ ರಸ್ತೆ ಬಳಿ ವಿನೂತನ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್. ನಂತರ ಅವರು ಮಾತನಾಡಿ, ಪ್ರತಿ ವಾಹನ ಸವಾರನು ಕಾನೂನು ನಿಯಮಗಳನ್ನು ಪಾಲಿಸಬೇಕು. ನಿಮ್ಮ ಕುಟುಂಬದ ರಕ್ಷಣೆ ನಿಮ್ಮ ಕೈಯಲ್ಲಿರುತ್ತೆ. ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಂಡು ಜೀವನ ನಡೆಸಿ. ಹಾಗೆಯೇ ಬೇರೆ ವಾಹನ ಚಾಲಕರಿಗೂ ತೊಂದರೆಯಾಗದಂತೆ ಅಪಘಾತಗಳನ್ನು ತಡೆಯಬಹುದು ಎಂದು ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ನಾಗೇನಹಳ್ಳಿ ನರಸಿಂಹಮೂರ್ತಿರವರು ಮಾತನಾಡಿ, ಹಬ್ಬ ದಿನಾಚರಣೆಗಳು ಬಂದರೆ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುವುದು ಸಹಜ. ಆದರೆ ಬಹಳಷ್ಟು ಜನ ತಮ್ಮ ಜೀವದ ಮೇಲೆ ಭಯವೇ ಇಲ್ಲದಂತೆ ದ್ವಿಚಕ್ರ ವಾಹನಗಳನ್ನು ಚಲಾಯಿಸುತ್ತಾರೆ. ಇದನ್ನು ಅರಿತುಕೊಂಡ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿನೂತನವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಿ ರಸ್ತೆ ಸುರಕ್ಷತಾ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಉಚಿತವಾಗಿ ಸುಮಾರು 100 ಹೆಲ್ಮೆಟ್ಗಳನ್ನು ನೀಡಿದ್ದೇವೆ. ಇನ್ನಾದರೂ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ. ನಿಮ್ಮ ಜೀವದ ಜೊತೆ ಬೇರೆಯವರ ಜೀವವನ್ನು ಉಳಿಸಿ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್, ಪೊಲೀಸ್ ಸಿಬ್ಬಂದಿ ವರ್ಗ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಇವತ್ತೇನು ನಾವು ಸುರಕ್ಷತಾ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಸದಸ್ಯರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹಕರಿಸಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣ ಆಗಿದೆ. ನಮ್ಮ ಉದ್ದೇಶ ಏನಂತಂದ್ರೆ, 1 ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಳ್ತಾರೆ, ಅದು ಹೆಲ್ಮೆಟ್ ತಗೊಳಕ್ಕಾಗಲ್ಲ ಅಂತ ಉದ್ದೇಶ ಅಲ್ಲ. ನಮ್ಮ ಒಂದೇನು ಅಂದ್ರೆ ಅವೇರ್ನೆಸ್ ಮೂಡಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಇತ್ತೀಚೆಗೆ ಕೊರಟಗೆರೆಯಲ್ಲಿ ತುಂಬಾ ಅಪಘಾತಗಳಾಗಿದ್ದಾವೆ. ಅದರ ಕೈಕಾಲು ಕಳ್ಕೊಂಡೋದ್ರಿಂದ ಹೆಡ್ ಇಂಜುರಿ ಆಗಿ ಸತ್ತಿರೋರೇ ಜಾಸ್ತಿ ಜನ ಇದ್ದಾರೆ. ಆ ಒಂದು ಅಂಶವನ್ನು ನಾವು ಪರಿಗಣಿಸಿ ನಮ್ಮ ಸಂಘಟನೆ ಕೂತ್ಕೊಂಡು ಮಾತಾಡಿ, ನಮ್ಮ ಸಂಘದ ಯಾವುದು ಇರ್ಬೋದು, ಮಲೇಶ್ವರ ಇರ್ಬೋದು, ಭೀಮಣ್ಣ ಇರ್ಬೋದು, ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆಯಿಂದ ಸಹಕಾರ ಕೇಳಿದ್ವಿ. ಅವ್ರು ನಮಗೆ ತುಂಬ ಹೃದಯದಿಂದ ಸಹಕಾರ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಲ್ಲ ನಮ್ಮ ಇದು ಉದ್ದೇಶ ಅಂದರೆ, ನಮ್ಮಿಂದ ಒಂದು ಕಿರು ಕಾಣಿಕೆ ಅಟ್ಲೀಸ್ಟ್ ನಮ್ಮಿಂದ 10 ಜನಕ್ಕೆ ಒಳ್ಳೆದಾಗ 10 ಜನ 100 ಜನಕ್ಕೆ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಒಬ್ಬ ಫ್ಯಾಮಿಲಿನ 4 ಜನ ನಂಬ್ಕೊಂಡಿರ್ತಾರೆ. ಆ ಅವೇರ್ನೆಸ್ ಮೂಡಲಿ ಅನ್ನೋ ಉದ್ದೇಶಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ಗೋಸ್ಕರ ಇದನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾಗ ನಮ್ಮ ಇಲಾಖೆಯವರು, ನಮ್ಮ ಸಂಘಟನೆಯವರು, ಮತ್ತೆ ಈ ಬಂದಿರುತ್ತೆ ನಮ್ಮ ಸಹ ಕೊಟ್ಟಂತ ಪತ್ರಕರ್ತರ ಸಂಘದವರು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನಮಸ್ತೆ ಎಲ್ಲ ನನ್ನ ಕೊರಟಗೆರೆ ಜನತೆಗೆ ನಮ್ಮ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವೊಂದು ಈ ರಸ್ತೆ ಸ್ವಚ್ಛತಾ ಸಪ್ತಾಹ ಅಂಗವಾಗಿ ಈ ಒಂದು 2 ವೀಲರ್ ಏನು ರೈಡಿಸ್ತಾರೆ ಎಲ್ರಿಗೂ ಹೆಲ್ಮೆಟ್ನ ನಮ್ಮ ಸಾರ್ವಜನಿಕ ಕೊಡ್ತಾ ಇದ್ದೀವಿ ನಾವು. ಅಂದರೆ ರೋಡಲ್ಲಿ ಓಡಾಡೋಂಥ 2 ವೀಲರ್ಗಳು ದಯಮಾಡಿ ಹೆಲ್ಮೆಟ್ ಯೂಸ್ ಮಾಡಬೇಕು. ಹೆಲ್ಮೆಟ್ ಯೂಸ್ ಮಾಡಿದ್ರೆ ಆಕ್ಸಿಡೆಂಟ್ಸ್ ಆದಾಗ ಅವ್ರಿಗೆ ಇಂಜುರೀಸ್ ಕಡಿಮೆ ಆಗುತ್ತೆ. ಸೊ ಎಲ್ಲ 2 ವೀಲರ್ಸ್ ರೈಡರ್ಸಲ್ಲಿ ಹೆಲ್ಮೆಟ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ದಿನ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಫ್ರೀಯಾಗಿ ಹೆಲ್ಮೆಟ್ಗಳನ್ನ ನಾವು ಕೊಡ್ತಾ ಇದ್ದೀವಿ ಅವ್ರ ಕಡೆ ವತಿಯಿಂದ. ಸೊ ಹಾಗಾಗಿ ಎಲ್ಲ 2 ವೀಲರ್ ರೈಡರ್ಸು ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ, ಬಿ ಸೇಫ್, ಮತ್ತು ರೋಡಲ್ಲಿ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತೀವಿ.